ಯಕ್ಷ ಯೂಟ್ಯೂಬರ್ಗೆ ಸ್ವಾಗತ. ಇಂದು ನಾವು ಪೆರಾಡಿ ಕುಕ್ರಾಡಿ ಮೇನ್ ರೋಡ್ನ ಬದಿಯಲ್ಲಿ ಬರುವಂತಹ ಜಾಗ. ಇದು ನಿಯರ್ ದನನೂರು ಕಾಶಿಪಟ್ಟಣದಲ್ಲಿ ಬರ್ತದೆ. ಇದು ಮೂಡಬಿದ್ರಿಯಿಂದ 18 ಕಿಲೋಮೀಟರ್ ದೂರ ಮತ್ತು ಶಿರ್ತಾಡಿಯಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಇದು ಟೋಟಲ್ 7 ಎಕರೆ 15 ಸೆನ್ಸ್ ಜಾಗ ಇದೆ. 7 ಎಕರೆ 15 ಸೆನ್ಸ್. ಇದರಲ್ಲಿ 1,500 ಅಡಿಕೆ ಗಿಡ ಇದೆ. ಆ ಅಡಿಕೆ ಗಿಡದಲ್ಲಿ 500 4 ವರ್ಷ ಪ್ರಾಯದ್ದು ಮತ್ತು 1,000 2 ವರ್ಷ ಪ್ರಾಯದ್ದು. ತೆಂಗಿನ ಮರ 50 ಇದೆ. ಗದ್ದೆ ಒಂದು 65 ಸೆಂಟ್ಸ್ ಬಯಲು ಗದ್ದೆ ಇದೆ. 2 ಕೆರೆ ಇದೆ, 1 ಬಾವಿ ಇದೆ. ಕೃಷಿ ಪಂಪ್ ಸೆಟ್ 2 ಇದೆ. 12 ದನ ಕಟ್ಟುವ ಒಂದು ಹಟ್ಟಿ ಇದೆ, ಶೆಡ್. ಮೇಕೆಯದ್ದು ಕೂಡ ಒಂದು ಶೆಡ್ ಇದೆ. ಸಿಮೆಂಟ್ ಶೀಟಿನ ಒಂದು ಶೆಡ್ ಬೇರೆಯೇ ಇದೆ. ಮನೆಯಲ್ಲಿ ಸುಮಾರು 350 ಸ್ಕ್ವೇರ್ ಫೀಟ್ನದ್ದು ಸ್ಲ್ಯಾಬ್ ಇದೆ. 800 ಸ್ಕ್ವೇರ್ ಫೀಟ್ ಟೈಲ್ಸ್ ಅಂದರೆ ಹಂಚಿನದ್ದು ಕೂಡ ಇದೆ. ಇದರಲ್ಲಿ 2 ಎಕರೆಯಷ್ಟು ಕುಮ್ಕಿ ಜಾಗ ಕೂಡ ಬೇರೆ ಇದೆ. ಇದು ಪೆರಾಡಿ ಕುಕ್ರಾಡಿ ಮೇನ್ ರೋಡ್ ಬದಿಯಲ್ಲಿ ಬರ್ತದೆ. ಇದು ನಿಯರ್ ದನನೂರು ಕಾಶಿಪಟ್ಟಣ ಅಲ್ಲಿಗೆ ಬರ್ತದಂತೆ. ಶಿರ್ತಾಡಿಯಿಂದ 7 ಕಿಲೋಮೀಟರ್, ಮೂಡುಬಿದ್ರೆಯಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಯಾರಿಗಾದರೂ ಆಸಕ್ತಿ ಇದ್ದರೆ ಈ ಜಾಗವನ್ನು ಪರ್ಚೇಸ್ ಮಾಡು ಬರ್ಬೋದು. ನಮ್ಮ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಯಕ್ಷ ಯೂಟ್ಯೂಬರನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನನ್ನು ಒತ್ತಿರಿ, ಶೇರ್ ಮಾಡಿರಿ. ಇದು ಟೋಟಲ್ 7 ಎಕರೆ 15 ಸೆನ್ಸು ಮತ್ತು 2 ಎಕರೆ ಕುಮ್ಕಿ ಜಾಗ ಇದೆ. 1,500 ಅಡಿಕೆ ಮರ ಇದೆ, 50 ತೆಂಗಿನ ಮರ ಇದೆ, ಮನೆ ಇದೆ. ಅದರಲ್ಲಿ 350 ಸ್ಕ್ವೇರ್ ಫೀಟ್ ಸ್ಲ್ಯಾಬ್ ಇದೆ, 800 ಸ್ಕ್ವೇರ್ ಫೀಟ್ ಹಂಚು, ಒಟ್ಟು 1,150 ಸ್ಕ್ವೇರ್ ಫೀಟ್ ಮನೆ ಇದೆ. ಪೆರಾಡಿ ಕುಕ್ರಾಡಿ ಮೇನ್ ರೋಡ್ ಮೇಲೆ ಬರ್ತದೆ ಇದು ಜಾಗ. ದನನೂರಿಗೆ ಹತ್ತಿರ ಕಾಶಿಪಟ್ಟಣದ ಅಲ್ಲಿ ಬರ್ತದೆ, ನಿಯರ್ ದನನೂರು ಅಂತೇಳಿ. ಮೂಡಬಿದ್ರಿಗೆ 18 ಕಿಲೋಮೀಟರ್, 7 ಕಿಲೋಮೀಟರ್ ಶಿರ್ತಾಡಿಯಿಂದ ಇದೆ. ಒಳ್ಳೆ ಜಾಗ, ಕೃಷಿ ಭೂಮಿ. ಆಲ್ರೆಡಿ ಇವರು ಕೃಷಿ ಮಾಡಿಟ್ಟರೆ ನೀರಿನ ವ್ಯವಸ್ಥೆ ಕಾಣುತ್ತದೆ. ಬೇಕಾದಷ್ಟು ನೀರಿನ ವ್ಯವಸ್ಥೆ ಇದೆ. ಬದಿಯಲ್ಲಿ ಕೂಡ ಬಂಡೆ ಇದೆ. ಬಂಡೆಯನ್ನು ಇದು ಲೈಸೆನ್ಸ್ ಮಾಡಿ ಬಂಡೆ ಕೂಡ ಹೊಡೆದು ಸೇಲ್ ಮಾಡ್ಬೋದು. ಹಾಗೂ ಅದಕ್ಕೂ ಆಸ್ಪದೆ ಇದೆ ನೋಡಿ. ಅವ್ರಿಗೆ ಜಮೀನು ಒಳಗೇ ಇದೆ ಅದು. ಹಾಗಾಗಿ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಯಾರಾದರೂ ಆಸಕ್ತರು ಇದ್ದರೆ ಇದನ್ನು ಪರ್ಚೇಸ್ ಮಾಡಿ. ಮತ್ತು ದನ ಕಟ್ಟಲಿಕ್ಕೆ ಬೇಕಾದಂತಹ ಹಟ್ಟಿ ಎಕರೆಗೆ 35 ಲಕ್ಷ ಹೇಳ್ತಿದ್ದಾರೆ. 1 ಎಕರೆಗೆ 35 ಲಕ್ಷ. ಇದ್ದಾರೆ. ಒಳ್ಳೆ ಜಾಗ, 7 ಎಕರೆ 15 ಸೆನ್ಸ್ ಜಾಗ. ಅದು ಪಟ್ಟೆ ಲ್ಯಾಂಡ್. ಮತ್ತು 2 ಎಕರೆ ಕುಮ್ಕಿ ಇದೆ. ಕುಮ್ಕಿಯಲ್ಲಿ ತುಂಬ ಬೋಗಿ ಮರ ಇದೆ, ದೊಡ್ಡ ದೊಡ್ಡ ಬೋಗಿ ಮರ ಇದೆ ಅಂತ ತಿಳಿಸಿದ್ದಾರೆ. ನೋಡಿ, ಗದ್ದೆಯಲ್ಲಿ ಫಸಲು, ಭತ್ತದ ಫಸಲು ರೆಡಿಯಾಗಿದೆ, ಇದು ಮಾಡಿದ್ದಾರೆ. ತೆಂಗಿನ ಸಸಿಗಳು, ಕಂಗಿನ ಸಸಿಗಳು ಕೂಡ ಇದ್ದಾವೆ. ಇದು ಕೆರೆ ಕಾಣ್ತದೆ. ಹೌದು. ಸಂಪರ್ಕಿಸಿ, ಬೇಕಾದರೂ ಸಂಪರ್ಕಿಸಿ. ಇದರ ರೇಟನ್ನು ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಎಷ್ಟು ಹೇಳ್ತಾರೆ ಅಂತ. ಯಕ್ಷ ಯೂಟ್ಯೂಬರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.